ಹೋಗೋಣ, ಪ್ರತಿ ವರ್ಷನೂ ಎಲ್ಲರೂ ಹೋಗ್ತಾರೆ. ಸೊ ಈ ಸತಿ ನಾವು ಹೋಗೋಣ. ಹೊಸತಿ ಹೋಗಿದ್ವಿ, ಬಟ್ ನಾವು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಈ ಸತಿ ನಾವು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ವಿ. ನಂಗೆ ಗೊತ್ತಿರೋ ಹಾಗೆ ತುಂಬಾ ಲಾಂಗ್ ಕ್ಯೂ ಇರುತ್ತೆ ಹೊಸತಿ ಆ ಬೆಟ್ಟ ಹತ್ತಷ್ಟರಲ್ಲಿ. ಅದಕ್ಕೆ ಕರೆಕ್ಟಾಗಿ ಬೇರೆ ಇಲ್ಲ ಆಯಿತಾ, ಕಾಲ್ದಾರಿಗಳು ಸ್ವಲ್ಪ ಮೆಟ್ಲು ಸಿಕ್ಕುತ್ತೆ ಒಂಚೂರು, ಆಮೇಲೆ ಬರೀ ಎಲ್ಲ ಜಾಗ ಫುಲ್ ಮೆಟ್ಲಿತ್ತು. ಕೆಳಗಡೆ ಮೇಲೆ ಆಮೇಲೆ ನಾವು ರೋಡ್ ಮಾಡೋಕೆ ಹೋಗಿ ಹೊಡೆದಾಕಿ ಫಸ್ಟ್ ಹೆಂಗೆ ಕಾಣಿಸುತ್ತೆ, 2 ಮೆಟ್ಲಿತ್ತು ಆಚೆ ಈಚೆ. ಹಿಂಗೊಂದು ಮೆಟ್ಲು ಹಿಂಗೊಂದು ಮೆಟ್ಲು ಇತ್ತು. ಫುಲ್ಲು ಮೇಲ್ಗಂಟೆ ಮೆಟ್ಲೆ, ಬೇರೆ ಏನಿತ್ತಿಲ್ಲ. ಆಮೇಲೆ ಈಗೀಗ ಆಟೋ ಗೀಟಲ್ಲಿ ಹೋಯ್ತದೆ ಅಂತ ಈಗ ಆಕ್ಚುಲಿ ಅಲ್ಲೊಂಥರ ಫುಲ್ ಮೇಲ್ಗಂಟೆ ಹೋಗಲ್ಲ, ಸ್ವಲ್ಪ ಆಟೋ ಕಾಲ್ದಾರಿ ಆಗ್ಬಿಟ್ಟಿದೆ. ಒಂದು ಸ್ವಲ್ಪ ಒಂದ್ ಕಡೆ ಸ್ಟೆಪ್ಪಿಗೆ ಆಗಲಿದೆ, ಒಂದ್ ಕಡೆ ಸ್ಟೆಪ್ ಹೊಡೆದಾಕವ್ರೆ. ಆದ್ರೂ ಅಲ್ಲಿ ಹತ್ತಿ ಹಿಡಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ರೋಡ್ ಹಿಂಗಿದೆ, ಎಲ್ಲ ಬೆಟ್ಟದಲ್ಲೂ ಸ್ವಲ್ಪ ಹಿಂಗಾರು ಇದು ಹಂಗಿಲ್ಲ, ಇದು ಹಿಂಗಿದೆ. ನಾನು ಹೋಸತಿ ಹತ್ತಷ್ಟರಲ್ಲಿ ಮೇಲ್ಗಡೆ ಹೋಗೋಷ್ಟರಲ್ಲಿ ನಾನು ಉಸಿರೇ ಮೇಲೆ ಹೋಗಿರೋ ರೇಂಜಿಗಾಗಿತ್ತು. ಈ ಸತಿ ಏನಾಗಿದೆ ಗೊತ್ತಿಲ್ಲ. ಈಗ ಸ್ವಲ್ಪ ನನಗೆ ಅಭ್ಯಾಸ ಆಗಿದೆ, ಆ ಫೀಲ್ ಆಗಲ್ಲ ಅನ್ಕೋತೀನಿ. ಇರ್ತಾರೆ ಅಂತ ಎಲ್ಲರಿಗೂ ನ್ಯೂ ಇಯರ್ ಅಂತ ಲೀವ್ ಕೊಟ್ಟವರೆಲ್ಲ ಇರ್ತಾರೆ. ನಾಳೆ ಎಲ್ಲ ಪಾರ್ಕಿಂಗ್ ಸಿಕ್ಕರೆ ಸಾಕಿ, ರೋಡ್ ಸೈಡ್ ಸಿಗ್ಬೇಕಲ್ಲ. ಇಲ್ಲಿಂದನೇ ನಿಂತಿದೆ. ಏನು ಮಾಡೋದು, ನೋಡ ಹೋಗೋ ರಿಟರ್ನ್ ಬಂದು ನಿಲ್ಸೋ, ಇನ್ನೇನು ಮಾಡೋದು. ಜನ ಕಡಿಮೆ ಅಲ್ಲಿದ್ದಾರೆ, ಅಲ್ಲೆಲ್ಲ ಸಂತೆ ಮಾಡ್ತಾ ಇದ್ದಾರೆ. ಅದು ಮಾರಿಯಮ್ಮ ದೇವಸ್ಥಾನ. ಸೊ ಈಗ ಫೈನಲಿ ನಮ್ಗೊಂದು ಜಾಗ ಪಾರ್ಕಿಂಗ್ ಇದೆ. ಇಲ್ಲಿ ಗಾಡಿ ನಿಲ್ಸೋಕು ಮೇನ್ ರೋಡ್ ಆಗಿದ್ದಕ್ಕೆ ಬೇರೆ ಗಾಡಿಗಳು ಉಜ್ಬಿಡ್ತವೆ ಅಂತ ಮತ್ತೆ ಇವನ್ ಗಾಡಿನ ನನಗಿಂತ ಜಾಸ್ತಿ ಕೇರ್ ಮಾಡ್ತಾರೆ. ಸೊ ಈಗ ಇಲ್ಲಿಂದ ಅಲ್ಲಿ ತನಕ ನಡಿಬೇಕು. ನೋಡಿ ನೋಡಿ, ನಾನು ಹೇಳಿಲ್ವಾ ನನಗಿಂತ ಜಾಸ್ತಿ ಅದನ್ನು ಕೇರ್ ಮಾಡ್ತಾನೆ. ಕರೆಕ್ಟಾಗಿ ಆಯ್ತಾ? ಹೆಂಗೆ ನಿಮ್ಮ ಲವರ್ ಚೆನ್ನಾಗಿ ನಿಂತಿದ್ದಾರಾ ಕರೆಕ್ಟಾಗಿ? ಖುಷಿನಾ? ಫೇಮಸ್ ಹೋಟ್ಲು ಯಾವ್ದು ಸೈಡ್ ಹಿಂದೂಸ್ತಾನ್ ಹಣ್ಣು ಪರೋಟ ಎಳ್ದಿರಿಟ್ಟಾರೆ, ಚೆನ್ನಾಗಿಲ್ಲ. ಭತ್ತ ತುಂಬ್ತಾ ಇದ್ದಾರೆ. ಭತ್ತ ಸೈಡ್ ಈ ಥರ ನೋಡ್ಬಿಟ್ಟು ಎಷ್ಟು ಆಗಿತ್ತ ನಮ್ಮಕ್ಕೆ ಸಂತೆ ಟೈಪು. ಹಳೇ ಸ್ಟೈಲ್ ಥರ ಇದೆಲ್ಲ ಇರೋ ಗಾಡಿ ಹಳೇ ಸ್ಟೈಲಿಗೆ ರಿಟರ್ನ್ ಬಂದಂಗಿಲ್ವಾ? ನೋಡಿ ಗಾಯ್ಸ್, ಇದೆ ಬೆಟ್ಟ ಈಗ ಹತ್ತಬೇಕು. ಯಾರು ಹತ್ತದು? ನಾವೇ. ಈ ಸ್ಟೆಪ್ ಅಲ್ಲಿ ಗಂಟೆ ಇತ್ತು, ಸ್ಟೆಪ್ಪೇ ತೆಗೆದ್ಬಿಟ್ಟಾರೆ ಮೆತ್ತಿಗೆ. ಫುಲ್ ತೆಗೆದ್ಬಿಟ್ಟವ್ರೆ. ನೋಡಿ ಗೈಸ್, ಐಟಿಗೆ ಬಂದ್ಬಿಟ್ಟು ವೀರಾಜ್ಪೇಟೆ ಬ್ಲಾಕ್ ನೋಡು. ಓಕೆ, ಟೌನ್ ಬ್ಲಾಕ್ ಆಗಿದೆ ಗೈಸ್ ಇವತ್ತು. ನೋಡಿ ಬಾ ಬಾ ಬಾ. ಕಮಾನ್ ಮಕ್ಕಿ ಚಿನ್ನ, ನಿನ್ನ ಹಿಡ್ಕೊಂಡು ನಾನು ಬೇಸ್ ಕ್ಯಾಪ್ ಟ್ರಕ್ಕಿಂಗಲ್ಲಿ ಹೋಗ್ಬೇಕು ಅಂತ ಇದ್ದೀನಿ. ಹಾಂ, ಓಕೆ, ಹಿಮಾಲಯ ಬೇಸ್ ಕ್ಯಾಂಪ್. ನಾನೊಬ್ಬಲ್ಲ ಬಿಚ್ಚಿರ್ತಾಳೆ ನೋಡು. ಯಾ ಎಷ್ಟು ಗಂಟೆ ಬೇಕು ಬರ್ಬೇಕಂತ ಅವಳ ಮಕ್ಕಳೆಲ್ಲ ನಿನಗೆ ಹತ್ತಕ್ಕಾಗಲ್ವಾ? ನೋಡು ಅವಳಿಗೆ ಕಷ್ಟಪಟ್ಟು ಹತ್ತಿದೆ. ಯಾಕೆ ದೇವಸ್ಥಾನ ಪೊಸಿಷನ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಹಾಂ, ಓಕೆ, ದೇವಸ್ಥಾನ ಪೊಸಿಷನ್ ಎಲ್ಲ ಚೇಂಜ್ ಆಗಿದೆ. ದೇವಸ್ಥಾನ ಅಲ್ಲಿತ್ತು ಫಸ್ಟು. ನಾವು ಲೇಟ್ ಆದ್ವಿ ಗೈಸ್. ಇಲ್ಲೆಲ್ಲ ಸ್ವಾಮಿಂದಿರು ಕೂರ್ತಿದ್ದು, ಪೂಜೆ ಮುಗಿದಿದ್ದೆ. ಭಕ್ತಾದಿಗಳು ಸಾಲಾಗಿ ಬಂದು ತಲುಪಿಸಿ
ಹಣ್ಣುಕಾಯಿ ತಂದಿರೋರು ಬಲಭಾಗದಲ್ಲಿ ಇದು ಚೆನ್ನಾಗಿದೆಯಲ್ಲ ಸಿಸ್ಟಮು ಕವರು ಇಸ್ಕೊ ಇಷ್ಟಿದೆ ಫುಲ್ಲು ಮದುವೆ ಚೆನ್ನಾಗಿದೆಯಲ್ಲ ಪ್ರಸಾದ ಸಿಸ್ಟಮು ಆಚೆ ಎಲ್ಲ ಕಣ ಈಚೆ ಅಲ್ಲಿ ಮುಗೀತು ಇನ್ನೊಂದು ರೌಂಡ್ ಕೊಡಲ್ಲ ಅಂತ ನೀನು ಇನ್ನೊಂದು ರೌಂಡ್ ಇಸ್ಕೊಳಕ ಆಚೆ ತುಂಬಿಸ್ಕೊಂಡಿಲ್ಲ ನನಗೆ ನೋಡಿ ಹೆಂಗೆ ತುಂಬಿಕೊಟ್ರು ಸಾಕು ಒಂದು ಮನೆ ಕೊಟ್ಟರೆ ಆಯ್ತು ಪ್ರಸಾದನ ಯಾವಾಗಲೂ ಜಾಸ್ತಿ ಇಷ್ಟ. ಬಾ ಇದು ಹೊಸ ದೇವಸ್ಥಾನ ಕಟ್ತಿರೋದು ಮಕ್ಕಿ ಎಂದಾಗ ಇನ್ನೊಂದ್ಸೈತಿ ನಾನು ಇಲ್ಲ ಇನ್ನೊಂದ್ಸೈತಿ ಇನ್ನು ಹೆಂಗೆ ಓ ಮೈ ಗಾಡ್ ಅಣ್ಣ ಕೇಳಿದ್ನೆಲ್ಲ ಕೊಡ್ಸೋದು ಬುದ್ಧಿ ಬರ್ಲಪ್ಪ ಹಾಂ ಕೊಡ್ಸೋಣ ಯೋಚನೆ ಮಾಡಿ ಒಳ್ಳೆ ಕ್ಯೂ ಇದೆ ಏನು ರಶ್ ಇದೆ ನೋಡಿ ಅನ್ನದಾನಕ್ಕಿರೋ ರಶ್ಶು ಅಲ್ಲ ಮಕ್ಕಿ ರಶ್ ಇದೆ ಮೊಕ್ಕೆ ಅಲ್ಲ ಹಾಂ ಗೇಟ್ ಬಂದಿ ಮಾಡೋರೆ ಕ್ಲೋಸ್ ಮಾಡಿಬಿಟ್ಟಾರೆ ಫುಲ್ ಗೇಟ್ ಬಂದಿ ಇವತ್ತು ಇರು ಲೈನಲ್ಲಿ ಹೋಗು ಮಕ್ಕಳು ಇಸ್ಕೊ ಹಂಗೆ ಮದಿ ಸಾಕು കുറച്ച് സാമ്പാർ മതി ಅಲ್ಲೇ ಬೇಕೇನಾ ಹೋಗು ಮಕ್ಕಿ ಹೋಗಿ ಹೋಗು ಗಾಯ್ಸ್ ಒಂದು ರೌಂಡ್ ಅನ್ನ ಆಗಿ ಪಾಯಸ ಹಾಕ್ಸ್ಕೊ ಬಂದವ್ರು ಹೆಂಗಿದೆ ಪಾಯಸ ಹಾಂ ಸಕ್ಕದಾಗಿದೆಯಂತೆ ಇಲ್ಲಿ ಏನು ಒಂದು ಖುಷಿ ಅಂದರೆ ಬೇರೆಯವರು ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ಕಡೆ ಐ ಮೀನ್ ಕೈ ಹಿಂದೆ ಮಾಡ್ತಾರೆ ಇಲ್ಲಿ ಹಂಗಲ್ಲ ಹಾಕಿ ಕೊಡ್ತಿದ್ದಾರೆ ಹಂಗೆ ಮೋಕಿ ಇಳಿತಿದ್ದಾಳೆ ಬೆಟ್ಟದಿಂದ ನೋಡಿ ವೇಸ್ಟ್ ಹಾಕ್ಬಿಟ್ಟವ್ರು ಆಲ್ರೆಡಿ ಸಂಜೆ ಎತ್ತಬೇಕೀಗ ಉಳ್ಳದೆ ಕೆಳಗಡೆ ಟೆನ್ಷನ್ ಮಾಡ್ಕೊಬೇಡ ನಾನು ಎತ್ಕೊಂಡು ಹೋಗ್ತೀನಿ ಮನೆಗೆ ಫಸ್ಟ್ ಈ ಸ್ಟೆಪ್ಪಲ್ಲಿ ಬರೆದಿತ್ತು ಯಾರ್ಯಾರು ಸ್ಪಾನ್ಸರ್ ಮಾಡಿ ಸ್ಟೆಪ್ ಅಂತಲ್ಲ ಮಾಡಿದ್ದೀನಿ ಈಗ ಇಲ್ಲ ಏನಿಲ್ಲ ನೋ ಬೇಡ ಆವಾಗಲೇ ಜನ ಐತಿಲ್ಲ ನೋಡಿ ಈಗ ಎಲ್ಲ ಮೇಲ್ಗಡೆ ಇದ್ರು ಜನ ಈ ಕೆಳಗಡೆ ಬಂದ್ರೆ ಎಲ್ಲ ವಾಚ್ ಬೇಕಾ ಅದಕ್ಕೆ ಟೈಮ್ ಆಗಿಲ್ಲ ಚುಮ್ಮರಿ ಕೇಳಿದ್ದೀನಿ ಅದೇನೇ ಟಾಪಿಂಗ್ಸಾ ಸಖತ್ತಾಗಿದೆ ಇಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದು ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಬಾಟ್ಲುಗಳು ನೋಡಲಿ ಸ್ಟಾಲ್ ಕುಡಿಯೋ ಮೊಕ್ಕಿಗೆ ಎಳ್ನೀರು ತಂದು ಕೊಡ್ತಿದ್ದಾರೆ ಅಲ್ಲಿ ನೋಡಿ ಚುರುಮುರಿ ಒಂದು ಕೈಯಲ್ಲಿ ಎಳ್ನೀರು ಮೇಲೆ ಅಲ್ಲಾಡಿಸಿ ಒಳಗಡೆ
ಹಾಗೆ ಗಾಯ್ಸ್, ಇದಾಗಿತ್ತು ಈ ಹೊಸ ವರ್ಷದ ನಮ್ಮ ಫಸ್ಟ್ ವ್ಲಾಗ್. ಹೋಪ್ ಯು ವಿಲ್ ಲೈಕ್ ದಿಸ್. ಇಫ್ ಏನಾದ್ರು ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ಸ್ ಅಗೈನ್ ಥ್ಯಾಂಕ್ ಯು.